ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಹುಡುಗ ಬಸವಲಿಂಗಯ್ಯ ಸ್ವಾಮಿ. ಸೊ ವೆಲ್ಕಮ್ ಟು ಬಿ ಬೆಟರ್ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತೇನಂದ್ರೆ ವಿಡಿಯೋ ಮಾಡೋದ ಉದ್ದೇಶ ಏನಂತಂದ್ರೆ, ಕೆಲವೊಬ್ಬ ನನ್ನ ಫ್ರೆಂಡ್ಸ್ಗಳೆಲ್ಲ ಏನ್ ನೀನು ಯೂಟ್ಯೂಬ್ ಅಲ್ಲಿ ಅಷ್ಟು ಜನ ಬೇಗ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಅದು ಹೇಗೆ, ಅದು ಹೆಂಗ್ ಮಾಡ್ಬೇಕು, ನಾವು ಮಾಡಿದ್ರೆ ಆಗ್ತಾ ಇಲ್ಲ, ಸುಮಾರು ವರ್ಷಗಳಿಂದ ಮಾಡ್ತಾ ಇದೀವಿ, ತಿಂಗಳುಗಳಿಂದ ಮಾಡ್ತಾ ಇದೀವಿ ಅಂತ ಕೆಲವರೆಲ್ಲ ನಂಗೆ ಕೇಳ್ತಾ ಇದ್ರು. ಆಮೇಲೆ ಕಮೆಂಟ್ಗಳನ್ನ ಆಗ್ತಾ ಇದ್ರು ನಂಗೆ. ಸೊ ನಿಮ್ಗೆ ಮಾಡ್ಬೇಕಾದಿಷ್ಟೇ, ನೀವು ಬೇಗ ರೀಚ್ ಆಗ್ಬೇಕು ಅಂತಂದ್ರೆ ಕೆಲವೊಂದು ಸಬ್ಜೆಕ್ಟ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ನಂದು ಏನಂದ್ರೆ ಕುಕ್ಕಿಂಗ್ ನಂದು ಬೇಗ ಜನಗಳಿಗೆ ತಲುಪಿಡುತ್ತೆ. ಸೊ ನಮ್ದು ಹಳ್ಳಿಯ ಸೊಗಡಿನಿಂದ ಮಾಡ್ತಕ್ಕಂಥ ಕುಕ್ಕಿಂಗ್ ಎಲ್ಲ ಹಂಗಾಗಿ ಜನಗಳಿಗೆ ಬೇಗ ತಲುಪಿಡುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ಕಾಮಿಡಿ ಒಂದು ಮಾಡೋದು. ಸೊ ಆಮೇಲೆ ಕಾಮಿಡಿ, ಇದು ಕುಕ್ಕಿಂಗು. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನ ವಿಸಿಟ್ ಮಾಡೋದು. ಈ ಬೇಗ ಏನಾಗ್ತಾವ ಅಂದ್ರೆ ಜನತೆಗೆ ತಲುಪಿಡುತ್ತೆ. ಆಮೇಲೆ ಕೃಷಿ ಬಗ್ಗೆ ಮಾಹಿತಿ ಕೊಡೋದು. ನಿಮ್ಗೆ ಏನೋ 4 ಜನ ಕೃಷಿ ಬಗ್ಗೆ ಮಾಡ್ಬೋದು. ಸೊ ಇಷ್ಟು ನೀವೇನ್ ಮಾಡ್ಬೇಕು, ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೋಬೇಕು. ಇವು ಅಂದ್ರೆ ಬೇಗ ಜನಗಳಿಗೆ ನೀವು ರೀಚ್ ಆಗ್ಬಿಡ್ತೀರಾ. ಕುಕ್ಕಿಂಗ್ ಹೆಂಗಂದ್ರೆ ಪ್ರತಿಯೊಬ್ಬರು ಏನಂತಂದ್ರೆ ಕುಕ್ಕಿಂಗ್ ಬಗ್ಗೆ ನೋಡ್ತಾರೆ. ಸೊ ಯಾವ ರೀತಿಯಾಗಿ ಮಾಡ್ಬೇಕು ನೀವು ಸಬ್ಸ್ಕ್ರೈಬರ್ನ, ಆಮೇಲೆ ವಾಚ್ ಅವರ್ಸ್ ಹೆಂಗ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಿಮ್ಗೆ ಮಾಹಿತಿ ಕೊಡ್ಕಂತ ಹೋಗ್ತೀನಿ. ಉದಾಹರಣೆ ನಾನು ಕುಕ್ಕಿಂಗ್ ಚಾನಲ್ ಬಗ್ಗೆ ಎಲ್ಲ, ಅದಕ್ಕೆ ನಾನು ಕುಕ್ಕಿಂಗ್ ಬಗ್ಗೆ ನೀವು ಮಾಹಿತಿ ಕೊಡ್ಕಂತ ಹೋಗ್ತೀನಿ. ಕೆಲವರು ಕುಕ್ಕಿಂಗ್ ಮಾಡ್ತಾ ಇರ್ತೀರಾ, ಮಾಡಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀರಾ, 3 ವ್ಯೂಸ್ ಬರುತ್ತೆ, 4 ವ್ಯೂಸ್ ಬರುತ್ತೆ, ಓಡೋದು ಇಲ್ಲ ಅಂತಂದ್ರೆ, ಸೊ ನೀವ್ ಏನಂತಂದ್ರೆ ಇದು ನಾನು ಹೇಳೋದಕ್ಕೆ ಸ್ವಲ್ಪ ಕಂಪ್ಲೀಟ್ ಆಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂತ ಬನ್ನಿ. ಸೊ ನಿಮ್ಗೆ 15 ದಿನದಲ್ಲಿ ಬೇಗ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೇ ಆಗ್ತಾರೆ. ಯಾವ ರೀತಿ ಅಂತಂತಂದ್ರೆ, ಫಸ್ಟ್ ನೀವೇನ್ ಮಾಡ್ತೀರಾ ಅಂದ್ರೆ ಕುಕ್ಕಿಂಗ್ ಚಾನಲ್ ಓಪನ್ ಮಾಡ್ಬಿಡ್ತೀರಾ. ಓಪನ್ ಮಾಡಿದಾಗ ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ನೀವೇನ್ ಮಾಡ್ತೀರಾ ಅಂತಂದ್ರೆ 5 ನಿಮಿಷ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಒಂದು ವಾರಕ್ಕೆ ವ್ಯೂಸ್ಗಳು ಬರ್ತವೆ, ಅವು ಓಡಲ್ಲ ನಿಮ್ಗೆ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ, ಏನಪ್ಪ ಇದು ಓಡ್ತಾ ಇಲ್ಲ, 1 ವಾರ ಆಯ್ತು, ತಿಂಗಳಿಗೆ ಇದೇ ಪ್ರಾಬ್ಲಮ್ ಹಾಕೊಂತ ಬರುತ್ತೆ. ಸೊ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಕುಕ್ಕಿಂಗ್ ಚಾನಲ್ ಮಾಡೋರು ಏನ್ ಮಾಡ್ಬೇಕಂದ್ರೆ, ಫಸ್ಟ್ ನೀವು ಲಾಂಗ್ ವಿಡಿಯೋ ಹಾಕಿ. ಎಷ್ಟಾಗ್ಬೇಕು ಅಂತಂದ್ರೆ ವಾರದಲ್ಲಿ 2 ಅಥವಾ 3 ವಿಡಿಯೋಗಳನ್ನ ಲಾಂಗ್ ವಿಡಿಯೋನ ಹಾಕಿ. ಅದು ಬಿಟ್ಟು ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಆದಷ್ಟು ಶಾರ್ಟ್ ವ್ಯೂಸ್ ಅಂತಂದ್ರೆ, ಸೊ 10 ರಿಂದ 15 ಸೆಕೆಂಡ್ ಒಳಗಡೆ ಇರ್ತಕ್ಕಂಥ ವಿಡಿಯೋಗಳನ್ನು ನೀವು ಕುಕ್ಕಿಂಗ್ ಚಾನಲ್ ಅದು ಅಪ್ಲೋಡ್ ಮಾಡ್ಬೇಕು ಆ ರೀತಿ. ಸೊ ಆ ರೀತಿ ಮಾಡಿದಾಗ ಏನಾಗುತ್ತಂದ್ರೆ, ಜನರನ್ನ ಬೇಗ ನೀವು ರೀಚ್ ಆಗ್ಬಿಡ್ತೀರಾ. ಅದಕ್ಕೊಂದು ಒಳ್ಳೆ ತಂಬ್ಲೈನ್ ಹಾಕಿ. ಸೊ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ, ನಾವು ಉತ್ತರ ಕರ್ನಾಟಕದ ಅಡಿಗೆ ಮಾಡ್ತಾ ಇರ್ತೀವಿ, ದೊಡ್ಡ ಪಾತ್ರೆಗಳಿರ್ತವೆ. ಸೊ ಅವಾಗ ದೊಡ್ಡ ಪಾತ್ರೆಗಳ ಅಡಿಗೆ ನೋಡಿ, ಇದು ಮುಂದೆ ನೋಡ್ಕೊಂತ ಹೋಗಿ, ಈ ರೀತಿ ಟೈಟಲ್ಗಳನ್ನ ಏನಂದ್ರೆ ಚೆನ್ನಾಗಿ ಕೊಡಬೇಕು. ಫಸ್ಟ್ ನೀವು ಶಾರ್ಟ್ ವ್ಯೂಸ್ಗಳನ್ನ 3 ತರ ನೀವು ಹಾಕ್ಬೇಕು. ಮಾರ್ನಿಂಗ್ ಫಸ್ಟ್ ಎದ್ದು ಕೂಡಲೇ ಒಂದು 6:30ಗೆ ನೀವು 6:30 ಒಳಗಡೆ ನೀವು ಅಂದ್ರೆ ಒಂದು ವಿಡಿಯೋನ ಹಾಕ್ಬಿಡಿ. ನೆಕ್ಸ್ಟ್ 1 o'clock 2 o'clock ಒಳಗಡೆ ಸೊ 2ನೇ ವಿಡಿಯೋ ಅಪ್ಲೋಡ್ ಮಾಡಿ. 3ನೇ ವಿಡಿಯೋ ಆಫ್ಟರ್ ಏನಂದ್ರೆ 6:30 ಮೇಲ್ಗಡೆ 8 ಗಂಟೆ ಒಳಗೆ 3ನೇ ವಿಡಿಯೋನ ಹಾಕಿ. ದಿನ ಪ್ರತಿನಿತ್ಯ ಮಾಡ್ಕೊಂಡು ಬನ್ನಿ, ಅದೇ ಟೈಮ್ ಮ್ಯಾನೇಜ್ ಮಾಡ್ಕೊಂಡ್ ಬನ್ನಿ. ಸೊ ಹೆಚ್ಚು ಆಗುತ್ತೆ ಅಂತ ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಅದಾಗಿ ನಂತರ ಏನ್ ಮಾಡ್ಕೊಂಡ್ರೆ, ಲಾಂಗ್ ವಿಡಿಯೋ ಸೆಂಟ್ರಲ್ಲೇ ನೀವು ವಾರಕ್ಕೆ 3 ವಿಡಿಯೋಗಳನ್ನ ಹಾಕೊಂತ ಬನ್ನಿ. ಹಿಂಗಾದಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಸೊ ಶಾರ್ಟ್ ವ್ಯೂಸ್ ಹಾಕಕ್ಕೆ ಏನಾಗುತ್ತೆ ಅಂತಂತಂದ್ರೆ, ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ಆಮೇಲೆ ವ್ಯೂಸ್ಗಳು ಜಾಸ್ತಿ ಬರುತ್ತೆ. ನಮ್ಗೆ ವ್ಯೂಸ್ ಜಾಸ್ತಿ ಬಂದಂಗೆ ಏನಾಗುತ್ತೆ, ಸಬ್ಸ್ಕ್ರೈಬರ್ 15 ದಿನದಿಂದ ನೀವು ಕಂಪ್ಲೀಟ್ ಮಾಡೇ ಮಾಡ್ತೀರಾ. ಬಟ್ ನಾನು ಚಾನಲ್ ಕೊಡ್ತೀನಿ ನಿಮ್ಗೆ ಆ ರೀತಿ. ಅಂದ್ರೆ ನೀವು ಆ ರೀತಿ ಏನಂತಂದ್ರೆ ಶಾರ್ಟ್ ವ್ಯೂಸ್ಗಳನ್ನ ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ ಬನ್ನಿ. ಶಾರ್ಟ್ 1 ಮಂತ್ ಹಾಕಂತ ಬನ್ನಿ ನೀವು ಶಾರ್ಟ್ ವ್ಯೂಸ್ಗಳನ್ನ. ಅವಾಗ ನಿಮ್ಗೆ ಏನಾಗ್ತಂದ್ರೆ ಸಬ್ಸ್ಕ್ರೈಬರ್ ಆಗ್ತಾ ಬರ್ತಾರೆ. ಆಮೇಲೆ ನೀವೇನಂತಂದ್ರೆ ಸೆಂಟ್ರಲ್ ಮಧ್ಯದಲ್ಲಿ ಒಂದೊಂದು ವಿಡಿಯೋಗಳನ್ನ ಹಾಕೊಂತ ಬಂದಾಗ ಅವಾಗ ನೀವೇನಾಗ್ತಂದ್ರೆ, ನೀವು ಜಾಸ್ತಿ ಜನಕ್ಕೆ ರೀಚ್ ಆಗಿರ್ತಾರಲ್ಲ, ಅಷ್ಟೊತ್ತಿಗೆ ನಿಮ್ಗೆ 1000 ಜನ ಸಬ್ಸ್ಕ್ರೈಬರ್ ಆಗೇ ಇರ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ನಿಮ್ ವಿಡಿಯೋಗಳನ್ನ ನೋಡ್ಕೊಂತ ಲಾಂಗ್ ವಿಡಿಯೋಗಳನ್ನ ನೋಡ್ಕೊಂತ ಬರ್ತಾರೆ. ಅವಾಗ ನಿಮ್ದು ಏನಾಗುತ್ತೆ, ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕಾದ ಇಷ್ಟ ಏನಂತಂದ್ರೆ, ಡೈಲಿ ಒಂದು 15 ದಿನ ಇದೇ ತರ ಮಾಡಿ. ನೀವು 15 ಡೇಸ್ ಸ್ಟಾರ್ಟ್ ಮಾಡಿ. ಅವಾಗ ಏನಾಗುತ್ತಂದ್ರೆ, ಶಾರ್ಟ್ ವ್ಯೂಸ್ಗಳನ್ನು ಫಸ್ಟ್ ಹಾಕೊಂತ ಬನ್ನಿ. ಶಾರ್ಟ್ ವ್ಯೂಸ್ ಜಲ್ದಿ ಜನಗಳಿಗೆ ತಲುಪಿಡ್ತಾರೆ. ಸೊ ಅಷ್ಟು ಪೇಷನ್ಸ್ ಇರಲ್ಲ ಜನಗಳಿಗೆ. ಸೊ ಆಮ್ಯಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ಮಧ್ಯದಲ್ಲಿ ಒಂದು ಲಾಂಗ್ ವಿಡಿಯೋಗಳನ್ನ ಹಾಕೊಂತ ಬನ್ನಿ. ಅವಾಗ 2 ಮಿಕ್ಸ್ ಆದಾಗ ಏನಾಗ್ತಾರೆ ಅಂದ್ರೆ, ಜನಗಳು ನಿಮ್ಮ ವಿಡಿಯೋಗಳನ್ನ ನೋಡ್ಕೊಂತ ಬರ್ತಾರೆ. ಫಸ್ಟ್ ನೀವೇನ್ ಮಾಡ್ತಾರೆ ಅಂದ್ರೆ 1000 ಜನ ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ 15 ಡೇಸ್ ಅಲ್ಲಿ. ಇದು ಬರ್ಕೊಡ್ತೀನಿ ಬೇಕಾದ್ರೆ ಚಾಲೆಂಜ್. ಸೊ ನೀವು ಈ ರೀತಿ ಅಂದ್ರೆ ಆ ರೀತಿ ವಿಡಿಯೋಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ವಿಡಿಯೋಗಳನ್ನ, ಕ್ಲಿಯರಿಟಿ ಇರಲಿ ವಿಡಿಯೋಗಳನ್ನ. ಆಮ್ಯಾಗ ಏನಂತಂದ್ರೆ, ಇನ್ನೂ ಒಂದೇನಂತಂದ್ರೆ, ನೀವು ಸಾಂಗ್ಗಳನ್ನ ಬೇರೆ ಫಿಲ್ಮ್ ಸಾಂಗ್ಗಳನ್ನ ಅಪ್ಲೋಡ್ ಮಾಡಬೇಡಿ. ಸೊ ನಿಮ್ದ ಓನ್ ಇರ್ತಕ್ಕಂಥ ವಾಯ್ಸ್ ಅನ್ನ ಮಾಡಿ. ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಇರುತ್ತೆ, ನಿಮ್ಗೆ ಮಾತಾಡಕ್ ಬರಲ್ಲ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಫ್ರೀ ಮ್ಯೂಸಿಕ್ ಅಂತ ಇರುತ್ತೆ, ಅದನ್ನ ಅಪ್ಲೋಡ್ ಮಾಡಿ. ಯಾಕಂತ ಕೇಳಿದ್ರೆ ನಾಳೆ ಮಾನಿಟೈಸೇಷನ್ ಆಗ್ಬೇಕಾದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಬೇರೆ ಸಾಂಗ್ ಅನ್ನೋರ್ಗ ಅಪ್ಲೋಡ್ ಮಾಡಬೇಡಿ. 2ನೇ ಮಿಸ್ಟೇಕ್ ನೀವು ಮಾಡಬಾರ್ದು ಈ ತರ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನ್ ಮಾಡಿ ಅಂತಂದ್ರೆ, ಆದಷ್ಟು ನೀವು ಏನ್ ಮಾಡಿ ಅಂತಂದ್ರೆ ಶಾರ್ಟ್ ವ್ಯೂಸ್ಗಳನ್ನ ಹಾಕಿ. ಮಧ್ಯದಲ್ಲಿ ಏನ್ ಮಾಡ್ಬೇಕಂದ್ರೆ, ಒಂದು ನೀವು
ಲಾಂಗ್ ವಿಡಿಯೋನ ಹಾಕೊಂತ ಬನ್ನಿ. ಈ ರೀತಿ ಮಾಡ್ಕೊಂತ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಗ್ದಿ ಬೇಗ ನೀವೇಂದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ಆಮೇಲೆ ಏನಂತಾರೆ ವ್ಯೂಸ್ಗಳು ಜಾಸ್ತಿ ಬರ್ತವೆ. ಸೊ ಮತ್ತೆ ನೀವೇನ್ ಮಾಡಿದ್ರೆ ಮಧ್ಯದಲ್ಲಿ ಹಾಕೊಂತ ಬಂದಾಗ ಅದು ಏನಾಗುತ್ತೆ ಅಂತಂದ್ರೆ ಲಾಂಗ್ ವಿಡಿಯೋಗಳನ್ನ ನೋಡ್ಕೊಂತ ಬಂದಾಗ ಅವಾಗ ನಿಮ್ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಶಾರ್ಟ್ ವ್ಯೂಸ್ ಕಡೆ ನೀವು ಗಮನ ಕೊಡ್ಕೋಬೇಕು, ಆಮೇಲೆ ಬರ್ತಾ 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 ನೀವು ಲಾಂಗ್ ವಿಡಿಯೋಗಳನ್ನ ಮಾಡ್ಕೊಂತ ಬನ್ನಿ. ಏನ್ ಮಾಡ್ತಾರೆ ಅಂದ್ರೆ ಜನಗಳಿಗೆ ಬೇಗ ತಲುಪುತ್ತೆ ಇದು. ಸೊ ಕಾಮಿಡಿಯನ್ ಆದರೂ ಕೂಡ ಅಷ್ಟೇ, ಒಂದು ನಿಮಿಷ ಅಥವಾ ಒಂದು 20 ಸೆಕೆಂಡ್ 30 ಸೆಕೆಂಡ್ ಒಳಗೆ ಕಾಮಿಡಿ ಮಾಡ್ಕೊಳ್ಳಿ, ಅಷ್ಟೊಳಗೆ ನೀವು ಕ್ಯಾಚ್ ಮಾಡ್ಕೊಂತ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಕುಕ್ಕಿಂಗ್ ಅಂತಾರೆ ಒಂದು 10ರಿಂದ 15 ಸೆಕೆಂಡ್ ಒಳಗಡೆ ಕುಕ್ಕಿಂಗ್ ಆತ ಮಾಡ್ತಕ್ಕಂತ ಒಂದು ಐಟಮ್ಗಳನ್ನ ರೆಡಿ ಮಾಡ್ಕೊಂಡು ನೀವು ಬಿಡಿರಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಜನಗಳು ಜಾಸ್ತಿ ನೀವು ರೀಚ್ ಆಗ್ತೀರಾ. ಒಳ್ಳೆ ತಂಬ್ಲೈನ್ ಹಾಕಿ, ಸೊ ಆಮೇಲೆ ನೆಕ್ಸ್ಟ್ ಟೈಟಲ್ ಚೆನ್ನಾಗಿ ಕೊಡ್ಕೊಂಡ್ಬಿಡಿ. ಇದು ನೀವು ಆಮೇಲೆ ನೆಕ್ಸ್ಟ್ ಅಂತಂದ್ರೆ ಇದು ಕಾಪಿ ರೈಟ್ ಬರೆಯೋದು ಕೂಡ ಒಳ್ಳೆ ಇಂಪಾರ್ಟೆಂಟ್. ಈ ರೀತಿ ಪ್ರತಿಯೊಂದು ಹಂತವಾಗಿ ಮಾಡ್ಕೊಂತ ಅದು ನೀವು ಹೆಂಗಾದ್ರೆ ನಡೆಯುತ್ತೆ, ಪರವಾಗಿಲ್ಲ. ಸೊ ಬಟ್ ಏನಂತಂದ್ರೆ ನೀವು ಶಾರ್ಟ್ ವ್ಯೂಸ್ ಹಾಕೋಕ್ಕಿಂತ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಜಾಸ್ತಿ ರೀಚ್ ಆಗ್ಬಿಡ್ತೀರಾ. ಸೊ ನಾನು ಕೂಡ ಹಂಗೆ, ನಾನು ಒಂದು 15 days ಅಲ್ಲಿ ಎಷ್ಟಂತಂದ್ರೆ ನಂಗೆ 500 ಹೇಳಿದ್ರು, ನಾನು 1000 ಕಂಪ್ಲೀಟ್ ಮಾಡ್ಬಿಟ್ಟಿದ್ದೆ 15 days ಅಲ್ಲಿ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಫಸ್ಟ್ ಶಾರ್ಟ್ ವ್ಯೂಸ್ ಗಳನ್ನ ಹಾಕಿ, ನಂತರ ನೀವು ಏನಂತಂದ್ರೆ ಲಾಂಗ್ ವಿಡಿಯೋಗಳನ್ನ ಹಾಕಿ. ಧನ್ಯವಾದಗಳು.